ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ಬರ್ತಾರೆ. ನಾವು ಪ್ರಾರ್ಥನೆ ಮಾಡದೇ ಇದ್ದಾಗ ನಾವು ನಮ್ಮ ಕಾರ್ಯ ನಡೆಯಲಿಲ್ಲ, ನಮ್ಮ ಕೆಲಸದಲ್ಲಿ ಅಡಚಣೆ ಆಯಿತು, ಸೈತಾನ ಒಂದು ತಾಪತ್ರೆ ಮಾಡಿದಾನೆ ಅನ್ನುವಾಗ ನಾವು ಪ್ರಾರ್ಥನೆ ಮಾಡಲಿಲ್ಲ. ಅಷ್ಟೊಂದು ನಾವು ಪ್ರಾರ್ಥನೆ ಮಾಡಿದಾಗ ದೇವರೇನು ಹೇಳ್ತಾನೆ, ನಮ್ಮ ಸನಿಹಕ್ಕೆ ಬರ್ತೀನಿ, ನಿಮ್ಮ ಸಮೀಪ ಬರ್ತೀನಿ. ವಾಕ್ಯದಲ್ಲಿ ಬರೆದಿದ್ದಾರೆ, ನೀವು ನನ್ನ ಸಮೀಪ ಬರ್ರಿ, ನಾನು ನಿಮ್ಮ ಸಮೀಪ ಬರ್ತೀನಿ. ಅದಕ್ಕೆ ದೇವರ ಸಮೀಪ ನಾವು ಬರುವಾಗ ದೇವರು ತಾನು ನಮ್ಮ ಸಮೀಪ ನಡ್ಕೊಂಡು ಬರ್ತಾನೆ, ಚಲಿಸ್ಕೊಂಡು ಬರ್ತಾನೆ. ಯಾಕಂದರೆ ದೇವರು ಪ್ರಾರ್ಥನೆಯನ್ನು ಕೇಳುವನಾಗಿದ್ದಾನೆ. ಅದಕ್ಕೋಸ್ಕರ ದೇವರು ನಾವು ಪ್ರಾರ್ಥನೆ ಮಾಡಿದಾಗ ಯಾವಾಗಲೂ ಬರ್ತಾರೆ. ನಾವು ಪ್ರಾರ್ಥನೆ ಮಾಡದೇ ಇರುವಾಗ ದೇವರು ನಮ್ಮ ಸನ್ನಿಧಿಯಲ್ಲಿ ಬರುವುದಿಲ್ಲ. ನಾವು ಏನಪ್ಪ ನಮ್ಮಲ್ಲಿ ದೇವರು ಇಲ್ವಾ, ನಾವು ಖಾಲಿ ಇದೀವ, ನಮ್ಮ ಆತ್ಮದಲ್ಲಿ ಸಾಮರ್ಥ್ಯ ಇಲ್ವಾ, ನಾವು ನಿರ್ಬಲರ ಅಂತ ಅಂದ್ಕೊಂತೀವಿ. ಆದರೆ ನಾವು ಪ್ರಾರ್ಥನೆ ಮಾಡಿರೋದಿಲ್ಲ, ದೇವರು ನಮ್ಮ ಸಮೀಪ ಬರೋದಿಲ್ಲ. ನಾವು ಬೆಳಗ್ಗೆ ಕೆಲಸ, ಸಾಯಂಕಾಲ ಕೆಲಸ, ಮಧ್ಯಾಹ್ನ ಕೆಲಸ, ಪ್ರಾರ್ಥನೆ ಮಾಡೋದು ಅದು ಹಿಂದಕ್ಕೆ ಆಗ್ತೀವಿ. ಅವಾಗ ದೇವರು ಏನು ಮಾಡ್ತಾ ಇದ್ದಾನೆ, ಆತನು ದೂರ ಹಿಂದೆ ಸರಿತಾನೆ. ಅದಕ್ಕೆ ನೀನೇ ನನ್ನ ಹತ್ರ ಬಂದಿಲ್ಲ ಅಂದಮೇಲೆ ನನ್ನ ಮೇಲೆ ನೀನು ನನಗೆ ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ, ನನಗೆ ಒಳ್ಳೇದು ಮಾಡಲಿಲ್ಲ, ನನ್ನ ಕೆಲಸಕ್ಕೆ ಸಹಾಯ ಮಾಡಲಿಲ್ಲ, ನನ್ನ ಪ್ರಾರ್ಥನೆ ಕೇಳಲಿಲ್ಲ ದೇವರು ಅಂತ ಹೇಳಿಬಿಟ್ಟು ನಾವು ಯಾವಾಗಲೂ ಕೆಲವೊಂದು ಸಮಯ ಹೇಳ್ತಾ ಇರ್ತಾರೆ ಕೆಲವು. ಅದಕ್ಕೆ ದೇವರು ನೀನೇ ನನ್ನ ಸನ್ನಿಧಾನಕ್ಕೆ ಬರದೇ ಇರುವುದು ತಪ್ಪು, ನೀನು ನಮ್ಮದು. ಹಾಗೆ ದೇವರ ಮೇಲೆ ನಾವು ಸಹಾಯ ಮಾಡಿಲ್ಲ, ದೇವರು ನಮಗೆ ಅಡಚಣೆ ಮಾಡಿದ ಅಂತ ನಾವು ಯಾವಾಗಲೂ ಅನ್ನೋರು ಆಗಬಾರ್ದು. ಯಾಕಂದರೆ ದೇವರು ಸ್ವತಃ ಹೇಳಿದಾನೆ, ನಾವು ಆತನ ಸಮೀಪಕ್ಕೆ ಹೋದರೆ ಆತ ತಾನೇ ನಮ್ಮ ಸಮೀಪಕ್ಕೆ ಬರ್ತಾನೆ. ದೇವರನ್ನ ನಾವು ಹೊಂದ್ಕೊಬೇಕು, ಪ್ರಾಪ್ತ ಮಾಡ್ಕೋಬೇಕು. ನಾವು ದೇವರ ಜೊತೆಯಲ್ಲೇ ಇದ್ದೀವಿ, ದೇವರ ಜೊತೆಯಲ್ಲೇ ನಡೀತೀವಿ ಅನ್ನೋ ಒಂದು ಭಾವ ನಿಮ್ಮಲ್ಲಿ ಹೊಂದಬೇಕು ಅಂತಂದರೆ ಯಾವಾಗಲೂ ದೇವರ ಸಮೀಪಕ್ಕೆ ಬನ್ನಿರಿ. ಯಾವಾಗಲೂ ಆತನ ಸನ್ನಿಧಾನದಲ್ಲಿ ಬಂದು ನೀವು ಪ್ರಾರ್ಥಿಸಿರಿ, ಯಾವಾಗಲೂ ಆತನನ್ನು ಪ್ರಾರ್ಥಿಸಿರಿ. ಅದಕ್ಕೆ ಯೇಸು ಕ್ರಿಸ್ತ ಏನು ಹೇಳಿದಾನೆ, ಯಾವಾಗಲೂ ನೀವು ಪ್ರಾರ್ಥನೆಯಲ್ಲಿ ನಿರತರಾಗಿರಿ, ನಿರಂತರ ಪ್ರಾರ್ಥನೆ ಮಾಡಿರಿ. ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದಿರಬಹುದು, ಆದರೆ ದೇವರು ಅದಕ್ಕೆ ಆಸ್ಪದ ಕೊಡುವುದಿಲ್ಲ. ಹಾಗೆ ನೀವು ದೇವರಿಗೆ ಒಳಗಾಗಿರಿ, ದೇವರನ್ನು ನೀವು ಹೊಂದಿಕೊಳ್ಳಿರಿ, ಸೈತಾನ ನಿಮ್ಮನ್ನು ಬಿಟ್ಟು ದೂರ ಓಡ್ತಾನೆ. ಎಷ್ಟು ನಾವು ದೇವರನ್ನು ಅಪ್ಪಿಕೊಳ್ತೀವಿ, ಅದರ ಅರ್ಥ ಎಷ್ಟು ನಾವು ಪ್ರಾರ್ಥನೆಯ ಆಲಯಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡ್ತೀವಿ, ಅಥವಾ ಪರ್ಸನಲ್ ಆಗಿ ನಾವು ದೇವರ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀವಿ, ಆವಾಗ ದೇವರು ನಮ್ಮನ್ನು ಅಪ್ಪಿಕೊಳ್ತಾನೆ. ಕಮ್ ಟು ನಿಯರ್ ಮಿ, ಐ ಕಮ್ ಟು ನಿಯರ್ ಯು. ವಾಟ್ ಎವರ್ ಯು ವಾಂಟ್ ಟು ನೀಡ್, ನಿಮ್ಗೆ ಏನಾದರೂ ಬೇಕು ನನ್ನ ಹೆಸರಿನಲ್ಲಿ ಬೇಡಿಕೊಳ್ಳ್ರಿ, ಎಂದೂ ಬೇಡಿಕೊಳ್ಳಿಲ್ಲ ಇಲ್ಲಿ ತನಕ, ನಾನು ನಿಮ್ಗೆ ಕೊಡ್ತೀನಿ ಅಂತ ಪ್ರೀತಿಯಿಂದ ಹೇಳ್ತಾನೆ. ಆದರೆ ನಾವು ಸಮೀಪಕ್ಕೆ ಬರೋದು ಬಹಳ ಕಡಿಮೆ. ದಿವಸದಲ್ಲಿ 99 ಭಾಗ ನಮ್ಮ ಕಾರ್ಯ ಮಾಡೋದು ಬಹಳ, ನಾವು 10 ಭಾಗನೂ ಕೂಡ ದೇವರಿಗಾಗಿ ಮೀಸಲಿಡೋದಿಲ್ಲ. ನಾವು ದೇವರನ್ನು ಕರೆದು, ದೇವರೇ ನನ್ನ ಕಷ್ಟ ನೋಡು, ನನ್ನ ಪಾಪ ಪರಿಹಾರ ಮಾಡು, ನನಗೋಸ್ಕರ ನೀವು ಕೃಜೆ ಮೇಲೆ ಸಮರ್ಪಣೆ ಮಾಡಿದೀಯಾ, ನೀನು ನನಗೋಸ್ಕರ ತ್ಯಾಗ ಮಾಡಿದೀಯಾ, ನೀನು ಮಾಡಿರೋ ಒಂದು ಜೀವದಾನಕ್ಕೋಸ್ಕರ ನಿನ್ನನ್ನು ಮಹಿಮೆ ಪಡಿಸಿ ನಿನ್ನ ಆವರಣದಲ್ಲಿ ಸನ್ನಿಧಾನದಲ್ಲಿ ಬಂದು ನಿನಗೆ ಕೃತಜ್ಞತೆ ಸಲ್ಲಿಸ್ತೀನಿ. ದೇವರು ಅದಕ್ಕೆ ಖುಷಿ ಆಗ್ತಾನೆ. ನಾನು ಮಾಡಿರೋದು ನೀನು ಹೇಳ್ತೀಯಲ್ಲ. ಅದಕ್ಕೆ ದೇವರನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು, ನಮ್ಮ ಹರಕತ್ತುಗಳೆಲ್ಲ ಬಿಟ್ಟು ಹೋದವು, ನಮ್ಮ ಆಪತ್ತು ನೀಗಿ ಹೋಯ್ತು, ನಾವು ಎಷ್ಟು ಬಾಧೆಗೊಳಪಟ್ಟಿದ್ದೇವೆ, ಕರ್ತನನ್ನು ಆಪತ್ಕಾಲದಲ್ಲಿ ಸಹಾಯ ಮಾಡಿದ, ಅವಾಗ ನಾವು ಸಂತೋಷಗೊಳ್ತೀವಿ. ಯಾಗ ದೇವ್ರ ಸಮೀಪ ಬಂದಿರ್ತೀವಿ ನಾವು. ಅದಕ್ಕೋಸ್ಕರ ದೇವ್ರ ಸಮೀಪ ಬಂದಾಗ ದೇವರು ನಮ್ಮನ್ನು ಸಂತೋಷ ಪಡಿಸ್ತಾನೆ. ಯಾಕೆ ಸಂತೋಷ ಪಡಿಸ್ತಾನೆ? ಆತನಲ್ಲಿ ಸಂತೋಷ ಇದೆ. ಮೇಲಿನ ಲೋಕದಲ್ಲಿ ನಾನು ಸಮಾಧಾನವನ್ನು ಸ್ಥಾಪನೆ ಮಾಡಿದ್ದೀನಿ, ನನ್ನಲ್ಲಿ ಆತನಲ್ಲಿ ಭೀಕರತ್ವ ಪ್ರಭುತ್ವ ಐತೆ ಅಂತ ಯೋಬ 25 ಮೊದಲ ವಾಕ್ಯದಲ್ಲಿ ಬರೆದಿದ್ದಾರೆ. ಅದಕ್ಕೆ ಆ ಸಂತೋಷ ನಾನು ನಿಮಗೆ ಕೊಡ್ಲಿಕ್ಕೆ ಬಂದೀನಿ. ಲೋಕವು ಕೊಡುವ ರೀತಿಯಲ್ಲ, ಶಾರೀರಿಕ ಸಂತೋಷ ಅಲ್ಲ, ಮತ್ತು ಬೇರೆ ರೀತಿಯ ಸಂತೋಷ ಅಲ್ಲ, ನನ್ನದೇ ಆದ ಸಂತೋಷ ನಾನು ನಿಮಗೆ ಕೊಡಲಿಕ್ಕೆ ಬಂದಿದ್ದೀನಿ. ಯಾವಾಗ ನಾವು ಆತನಿಗೆ ಬರ್ತೀವಿ, ಸಂತೋಷದಿಂದ ತುಂಬುತ್ತೀವಿ, ಸಮಾಧಾನದಿಂದ ತುಂಬುತ್ತೀವಿ, ಇನ್ನೊಬ್ಬರನ್ನು ಸಂತೈಸುವ ಬಲ ಹೊಂದುತ್ತೀವಿ, ನಾವು ಸಿಗದೇ ಇರುವುದನ್ನು ಪ್ರಾಪ್ತ ಮಾಡಿಕೊಳ್ತೀವಿ, ತಿಳಿಯದನ್ನು ತಿಳಿಯುತ್ತೀವಿ. ಹಾಗೆ ದೇವರ ವಾಕ್ಯ ನಮಗೆ
ಗೊತ್ತಿಲ್ಲದನ್ನ ನಮಗೆ ಅರಿತೈತೆ, ತಿಳಿಯದನ್ನ ನಮ್ಗೆ ತಿಳಿತೈತೆ, ಇದು ಹೀಗೆ ಅದು ಹಾಗೆ ಅನ್ನೋದನ್ನ ನಮ್ಗೆ ಪರಿಜ್ಞಾನ ಕೊಡ್ತೈತೆ. ಆಗ ನಾವು ದೇವರ ವಾಕ್ಯದಲ್ಲಿ ಎಚ್ಚರಗೊಳ್ತೀವಿ. ಕರ್ತನು ನಮ್ಮೊಂದಿಗಿದಾನ ಅನ್ನೋ ಒಂದು ಹಂಬಲ ನಮ್ಮಲ್ಲಿ ತುಂಬುತ್ತೈತೆ. ನಾವು ಬಾಧೆ ಇದ್ದರು, ಕಷ್ಟ ಇದ್ದರು, ದುಃಖವಿದ್ದರು, ಅನ್ನ ಇಲ್ಲದಿದ್ದರು, ಜೀವನಕ್ಕೆ ಅಡಚಣೆ ಇದ್ರೂ ಕೂಡ ಆ ದೇವರ ವಾಕ್ಯ ಬಂದು ನಮ್ಮಲ್ಲಿ ಕೊಡುವ ಸಂತೋಷ ಎಲ್ಲವನ್ನು ಪರಿಪೂರ್ಣ ಮಾಡ್ತೈತೆ. ಇಲ್ಲದಿರುವುದನ್ನು ನಾನು ನನ್ನಲ್ಲಿ ಸಂಪೂರ್ಣ ಮಾಡ್ತೀನಿ ಅಂತ ಹೇಳ್ತೈತೆ. ಅದಕ್ಕೆ ಹೀಗೆ ನಾವು ಮಾಡುವ ಪ್ರಾರ್ಥನೆ ಏನು ಅಂತಂದರೆ, ದೇವರಿಗೆ ಹೆಬೆಲನ್ನ ಹಾಗೆ ಮೆಚ್ಚುಗೆ ಆಗಬೇಕು, ಹಾಗೆ ದೇವರು ಪ್ರಸನ್ನನಾಗಿ ದೇವರು ಇಳಿದು ಬರಬೇಕು. ಹೇಗೆ ಇದಕ್ಕೆ ಒಂದು ವಾಕ್ಯದಲ್ಲಿ ಯೆಶಾಯ 6ರಲ್ಲಿ ಬರೆದಿದೆ, ಒಬ್ಬ ವ್ಯಕ್ತಿ ಕಾಲವಾದ ಮೇಲೆ ಏನು ಅಂತಂದರೆ ಕರ್ತನು ಪರಿಶುದ್ಧನು 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 ಅಂತ ಕೂಗಿಕೊಳ್ಳುವಾಗ ಆ ದೇವರು ಪ್ರಸನ್ನನಾದ. ಆ ಪರಲೋಕ ದ್ವಾರ ಓಪನ್ ಆಯಿತು, ಅಲ್ಲಿ ಧೂಪ ತುಂಬಿಕೊಳ್ತು. ಆವಾಗ ಏನು ಅಂತಂದರೆ ಮಹಾ ಒಂದು ದೇವರ ಸಾಮರ್ಥ್ಯ ಅಲ್ಲಿ ಇಳಿದಾಗ ಅಲ್ಲಿ ದೇವರನ್ನು ಕಾಣುವಂತಹ ಇದು ಆಶೀರ್ವಾದ ಸಿಗ್ತವ್ರಿಗೆ. ದೇವರನ್ನು ಅವನು ನೋಡುವಂಥವನಾದ. ಪಾಪಿಯಾದ ಮನುಷ್ಯ, ನನ್ನ ಅಶುದ್ಧ ಕಣ್ಣುಗಳು ದೇವರನ್ನು ನೋಡಿದವು ಅಂತ ಅವನು ವ್ಯಥೆಗೊಳ್ಳಲು ಪ್ರಾರಂಭ ಮಾಡಿದ. ಅವಾಗ ಅಲ್ಲಿ ಒಬ್ಬ ಸ್ವರ್ಗದೂತ ಬೆಂಕಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದು ಅವನು ತುಟಿಗೆ ತಗ್ಗಿಸಲು, ಈಗ ನೀಗಿದ್ದು ನಿನ್ನ ಅಶುದ್ಧತ್ವ, ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು. ಹಾಗೆ ನಾವು ದೇವರ ಸನ್ನಿಧಾನಕ್ಕೆ ಹತ್ತಿರ ಹೋದಾಗ ನಮ್ಮಲ್ಲಿ ದೇವರು ನಮ್ಮ ಪಾಪ ಪ್ರಾಯಶ್ಚಿತ್ತ ಮಾಡ್ಲಿಕ್ಕೆ ಬರ್ತಾನೆ. ಏನು ಅಂತಂದರೆ ಪಾಪಗಳನ್ನು ಬಿಡುಗಡೆ ಮಾಡ್ತಾನೆ. ಆಗ ನಿಜಕ್ಕೂ ನಾವು ದೇವರ ಸಾನ್ನಿಧ್ಯ ನಮ್ಮ ಮೇಲೆ ಬರ್ತೈತೆ, ನಾವು ಅದನ್ನು ಅರಿತುಕೋತೀವಿ. ಹಾಗೆ ಏನು ಅಂತಂದರೆ ನಾವು 2 ದಿವಸದಿಂದ ನಿನ್ನೆ ಮೊನ್ನೆ ಯಾರೋ ಒಬ್ಬರು ಪ್ರಾರ್ಥನೆ ಮಾಡುವಂತ ಹೇಳಿ ಫೋನ್ ಮಾಡಿದರು. ಅವರಿಗೆ ಸುಮಾರು ದಿನಗಳಿಂದ ಜ್ವರ ಬರ್ತಿತ್ತಂತೆ. ಆದರೆ ಆ ಜ್ವರ ಡಾಕ್ಟ್ರಿಗೆ ತೋರಿಸಿದ್ರು, ನಿಂತು ಹೋಗಿರಲಿಲ್ಲ, ಎಂತನೂ ಆಗಿರಲಿಲ್ಲ, 100ರ ಮೇಲೆ ಜ್ವರ, ಆ ಒಂದು ಮರಣದ ಶಕ್ತಿ. ಅವಾಗ ನಮಗೆ ಪ್ರೇಯರ್ ಮಾಡುವಂತ ಅವರು ಫೋನ್ ಮಾಡಿದ್ರು. ಆಗ ನಾವು ಪ್ರಾರ್ಥನೆ ಮಾಡಿದಾಗ ಮರುದಿವಸ ಅವ್ರು ಫೋನ್ ಮಾಡಿ ಕೇಳಿದಾಗ ಇವತ್ತು ಒಟ್ಟಿಗೆ ಜ್ವರ ಬಂದಿಲ್ಲ ನಮಗೆ. ಹಾಗೆ ದೇವರು ಪ್ರಾರ್ಥನೆ ಕೇಳಿದ. ಈ ಥರ ನಮ್ಮ ಮನೆಯಲ್ಲಿಯೂ ಸಾಕ್ಷಿ ಆಗಿದ್ದಾವೆ, ಬೇರೆ ಕಡೆಯಲ್ಲೂ ಸಾಕ್ಷಿ ಆಗಿದ್ದಾವೆ. ದೇವರು ಎಂತೆಂಥ ಕಾಯಿಲೆಗಳನ್ನು ಬಿಡಿಸಿದ್ದಾರೆ ಪ್ರಾರ್ಥನೆಯ ಮೂಲಕ. ಈಗ ಅದು ಬಿಟ್ಟು ಬಿಡದೆ ಬರುವಂಥ ಜ್ವರ, ಇವತ್ತಿನದ ಜ್ವರ ಇಲ್ಲ ಬೆಳಿಗ್ಗೆಯಿಂದ, ಅದು ದೇವರು ಪ್ರಾರ್ಥನೆ ಕೇಳಿದ್ದಾನೆ. ಅದಕ್ಕೆ ಬಯಸಿದ್ದನ್ನು ದೇವರಿಗೆ ನಾವು ಹೇಳುವಾಗ ಆತ ಕೇಳ್ತಾನೆ. ಅದಕ್ಕೋಸ್ಕರ 29 ಕೀರ್ತನೆಯಲ್ಲಿ ಏನು ಹೇಳ್ತೈತೆ, ದೇವದೂತರುಗಳಿರ ಫಸ್ಟ್ ವಾಕ್ಯದಿಂದ ಪ್ರಥಮ ಪ್ರಭಾವವು ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ದೇವದೂತರುಗಳಿರ ಈ ಭೂಮಿಯ ಮೇಲೆ, ಆಕಾಶದ ಕೆಳಗೆ, ಪರಲೋಕದಲ್ಲಿ, ಮೃತ್ಯು ಲೋಕದಲ್ಲಿ ಎಲ್ಲದರಲ್ಲಿಯೂ ಪ್ರಥಮ ಪ್ರಭಾವ, ಫಸ್ಟ್ ಪ್ರಿಫರೆನ್ಸ್ ಅಂದರೆ ಹೆಚ್ಚಿನ ಆದ್ಯತೆ ಯೆಹೋವನದು. ಬೇರೆ ಯಾರಿಗೂ ಇಲ್ಲ, ಯಾರಿಗೂ ಆ ಸ್ಟೇಟಸ್ ಇಲ್ಲ, ಯಾರಿಗೂ ಆತನಷ್ಟು ಹೆಚ್ಚಳ ಇಲ್ಲ. ಅದಕ್ಕಾಗಿ ಆತ ಆಕಾಶವನ್ನುಂಟು ಮಾಡಿದ, ಭೂಮಿಯನ್ನುಂಟು ಮಾಡಿದಾನೆ, ಸೂರ್ಯ ಚಂದ್ರ ತಾರಾಗಣ ಎಲ್ಲವನ್ನುಂಟು ಮಾಡಿದ್ದಾನೆ. ಯಾಕೆ? ಪ್ರಥಮ ಪ್ರಭಾವವು ಆತನ ಪ್ರಭಾವದಿಂದ ಜಗತ್ತೆಲ್ಲ ಏನು ಅಂತಂದರೆ ಓಡ್ತಾ ಇದೆ, ನಡೀತಾ ಇದೆ, ಉಣ್ತಾ ಇದೆ, ಮಾತಾಡ್ತಾ ಇದೆ, ಜೀವಿಸ್ತಾ ಇದೆ. ಹಾಗಾಗಿ ಆತನ ಪ್ರಭಾವ, ಆತನ ಸಾಮರ್ಥ್ಯ, ಆತನ ಶ್ವಾಸ ಬಲ ತಿರುಗಿ ವಾಪಸ್ ಕಿತ್ಕೊಂಡ್ರೆ ಮನುಷ್ಯ ಜೀವಿಲ್ಲದವನಾಗಿ ಬೀಳ್ತಾನೆ. ಆತನು ನಮಗೆ ತನ್ನ ಶ್ವಾಸ, ತನ್ನ ಬಲ, ತನ್ನ ಪ್ರಭಾವ ನಮ್ಮ ಮೇಲೆ ಕಳಿಸಿದ್ದಾನೆ. ನಾವು ಈ ಭೂಮಿಯ ಮೇಲೆ ಚಲಿಸ್ತೀವಿ, ಆತನ ಶ್ವಾಸದಿಂದ ಚಲಿಸ್ತೀವಿ. ಆತನ ಶ್ವಾಸ ಇಲ್ಲದಿದ್ದರೆ ನಾವು ಎಲ್ಲಿ ನಿಂದಿರ್ತೀವಿ, ಗೋಡೆ ಮೇಲೆ ಕುಂತವನು ಅಲ್ಲೇ ಕೆಳಗೆ ಬೀಳ್ದು ಬಿಡ್ತಾನೆ, ಗಾಡಿ ಓಡಿಸೋನು ಅಲ್ಲೇ ಕೆಳಗೆ ಬಿದ್ದು ಬಿಡ್ತಾನೆ, ಎಲ್ಲೆಲ್ಲಿ ಇರ್ತಾನೆ ಅವ್ರು ಶ್ವಾಸ ಕಿತ್ಕೊಂಡ್ರು ದೇವರು, ಅಷ್ಟೇ ಅವನ ಕದ್ದಿ ಮುಗಿತಾನೆ. ಹಾಗೆ ಹೇ ದೇವರೇ, ಎಲ್ಲವೂ ನಿನ್ನ ಹತ್ತಿರ ಇದೆ. ನೀನು ಮನುಷ್ಯನಿಗಲ್ಲ, ಪ್ರಾಣಿಗಳಿಗೆ, ಪಶುಗಳಿಗೆ ಎಲ್ಲಕ್ಕೂ ಜೀವ ಶ್ವಾಸವನ್ನು ಕೊಟ್ಟಿದೀಯ. ಆ ಶ್ವಾಸ ನಿನ್ನ ಹೆಸರು ಹೇಳಿ ಅದು ಜೀವಿಸ್ತೈತೆ, ಇದು ನಿಂದು ಅಂತ ಅದು ಹೇಳ್ತೈತೆ. ಹಾಗೆ ಮನುಷ್ಯರೇ, ನೀವು ನಿಮಗೆ ಶ್ವಾಸ ಕೊಟ್ಟವನು ಯಾರು? ನಿಮ್ಮನ್ನು ಉಂಟು ಮಾಡಿದವನು ಯಾರು? ಕಣ್ಣು ಕೊಟ್ಟವನು ಯಾರು? ನಿಮಗೆ ಜೀವ ಕೊಟ್ಟವನು ಯಾರು? ಆತನು ಪರಲೋಕದಲ್ಲಿರುವ ದೇವರಲ್ಲವಾ? ಆತನು ಭೂಮಿ ಮೇಲೆ ಗಾಳಿ ಬೀಸುವವನು ಯಾರು? ಮಳೆ ಬರು ಮಾಡುವವನು ಯಾರು? ಒಂದಷ್ಟು ಕ್ಷಣಗಣನೆ ಯೋಚಿಸಿರಿ. ಭೂಮಿ ಮೇಲೆ ಯಾರು ತಾನೇ ನಿಮಗೆ ಸ್ವಸ್ಥತೆಯನ್ನು ಕೊಡ್ತಾರೆ? ಯಾರು ತಾನೇ ನಿಮಗೆ ಆರೋಗ್ಯವನ್ನು ಕೊಡ್ತಾರೆ?
ಯಾರು ತಾನೇ ನಿಮ್ಗೆ ಉತ್ತಮವಾದ ಫಲವನ್ನು ಕೊಡ್ತಾರೆ? ಅದಕ್ಕೋಸ್ಕರ ಯೆಹೋವನೊಬ್ಬನೇ ಆತನು ನಮಗೆ ಎಲ್ಲವನ್ನು ಕೊಡುವ ಆತನು. ಅದಕ್ಕೆ ಯೆಹೋವನ ನಾಮ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಆತನಿಗೆ ಅಡ್ಡಬೀಳಿರಿ. ಯೆಹೋವನ ಮಹಾಧ್ವನಿ ಮೇಘಮಂಡಲದಲ್ಲಿ ಕೇಳಿಸುತ್ತದೆ, ಪ್ರವಾಹಸ್ವರೂಪನಾದ ದೇವರು ಗುಡುಗುತ್ತಾನೆ. ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಯೌವನ ದನಿ ಎಷ್ಟು ಗಾಂಭೀರ್ಯವಾದದ್ದು, ಎಷ್ಟು ಬಲವುಳ್ಳದ್ದು! ಯೌವನ ಒಂದು ಶಕ್ತಿ ಅಪಾರವಾಗಿದೆ. ಅದಕ್ಕೆ ಯೆಹೋವ ಹೇಳ್ತಾನೆ, ನೀವು ಪರಿಶುದ್ಧತ್ವ 29ನೇ ಕೀರ್ತನೆ 1ರಿಂದ ನಾವೊಂದು 4 ವಾಕ್ಯ ನಾನು ಓದಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಯೆಹೋವನ ಒಂದು ಶಕ್ತಿ ಅಪಾರವಾಗಿದೆ. ಯೆಹೋವನ ಒಂದು ಶಕ್ತಿ ಮಹಾಪ್ರಾಬಲ್ಯತೆಯಿಂದ ಕೂಡಿದೆ. ಯೆಹೋವನು ಹೇಳ್ತಾ ಇದ್ದೇನೆ, ನನ್ನ ಜನಾಂಗಗಳಿರಿ, ನೀವು ನನ್ನ ಸನ್ನಿಧಾನಕ್ಕೆ ಬರುವವರಾಗಿದ್ದೀರಾ, ಪರಿಶುದ್ಧತ್ವದ ಒಡನೆ ಬಂದು ಅಡ್ಡ ಬೀಳಿರಿ. ಹೋಲಿ ಬಾಯ್ ಹೋಲಿ. ಯಾಕಂದರೆ ಆತ ಪಾಪದಿಂದ ಅಶುದ್ಧತ್ವದಿಂದ ಆತನು ಅಡ್ಡ ಬೀಳುವಾಗ ಅದು ನಮ್ಮ ಒಂದು ಆತ್ಮಾವೇಶದಿಂದ ನಾವು ಆತನಿಗೆ ಮಾಡುವ ವಿಜ್ಞಾಪನೆ ಅಶುದ್ಧತ್ವವಾಗಿರ್ತದೆ. ಆದರೂ ದೇವರು ನೀ ಅಶುದ್ಧತ್ವವಾಗಿದೆಯಾ ಅಂತ ನಿನ್ನನ್ನು ಆಗಲಿ ನಮ್ಮನ್ನಾಗಲಿ ತಿರಸ್ಕರಿಸಿ ಹೊಡೆದೋಡಿಸುತ್ತಾನಂತ ನಾವು ಹೇಳುವುದಿಲ್ಲ. ಆದರೆ ದೇವರಿಗೆ ಮೆಚ್ಚುಗೆಯಾಗಿರುವುದು ಆತನ ಆಲಯಕ್ಕೆ ಪರಿಶುದ್ಧತ್ವ ಎಂಬುದೇ ಒಂದು ಮುಕುಟ, ಅದು ಒಂದು ಭೂಷಣ. ಅದಕ್ಕೆ ಪರಿಶುದ್ಧತ್ವ ಎಂಬ ನಿಮ್ಮ ಶಕ್ತಿಯೊಡನೆ ದೇವರಾದ ಯೆಹೋವನಿಗೆ ಆತನ ಸನ್ಮುಖದಲ್ಲಿ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಅದಕ್ಕೆ ಯೇಸು ಕ್ರಿಸ್ತ ಪರೀಕ್ಷೆಯಲ್ಲಿ ಒಳಗಾದಾಗ ಸೈತಾನನು ಬಂದುಬಿಟ್ಟು ಅವನನ್ನು ಅನೇಕ ಪ್ರಶ್ನೆ ಕೇಳ್ತಾನೆ. ಕೊನೆಗೆ ಒಂದು ಹೇಳ್ತಾನೆ, ನಿನ್ನ ಸೃಷ್ಟಿಕರ್ತನಾದ ಸರ್ವಶಕ್ತನಾದ ಯೆಹೋವನೊಬ್ಬನಿಗೆ ಅಡ್ಡ ಬಿದ್ದು ಸಾಷ್ಟಾಂಗವರೆಗೆ ಆರಾಧಿಸಬೇಕು. ಇನ್ನಾರನ್ನು ಆರಾಧಿಸಬೇಕು ಅಂತ ಬರೆದಿಲ್ಲ ಇಲ್ಲಿ. ಇದು ಏನಂತಂದ್ರೆ ಸತ್ಯವಾದ ಮಾತು ಅಂತ ಸೈತಾನಿಗೆ ಹೇಳ್ತಾನ. ಸೈತಾನ ಹೌದಲ್ಲ, ಈ ಭೂಮಿಯ ಮೇಲೆ ಆಕಾಶದ ಕಡೆಗೆ ಪಾತಾಳದಲ್ಲಿದೆ, ಎಲ್ಲ ಕಡೆಯೂ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡಲಿಕ್ಕೆ ಈ ವೇದಾಂತದಲ್ಲಿ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಆತನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಬೇಕು. 24 ಮಂದಿ ಸ್ವರ್ಗದೂತರು ತಮ್ಮ ಕಿರೀಟವನ್ನು ನೆಲದ ಮೇಲೆ ಇಟ್ಟು ಪರಿಶುದ್ಧನು 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 ಅಂತ ಹಗಲು ರಾತ್ರಿ ಕುಕ್ಕೆ ಹೊಡೆದು ಆತನನ್ನು ಕೂಗಿ ಆತನಿಗೆ ಸ್ತುತಿ ಮಹಿಮಾ ಸಲ್ಲಿಸಿದ. ಅಷ್ಟೇ ಅಲ್ಲ, ಬಲ ಪರಾಕ್ರಮ ಸಾಮರ್ಥ್ಯ ಜಯ ಮತ್ತು ಎಲ್ಲವನ್ನು ಹೊಂದಲಿಕ್ಕೆ ಎಲ್ಲರಲ್ಲಿ ಆತನೊಬ್ಬನೇ ಯೋಗ್ಯ. ಸ್ವರ್ಗದೂತರು ಕೋಟ್ಯಾನುಕೋಟಿ ಸ್ವರ್ಗದೂತರು, ಲಕ್ಷೋಪಲಕ್ಷ ಅಲ್ಲ, ಕೋಟ್ಯಾನುಕೋಟಿ ಸ್ವರ್ಗದೂತರು ಯೇಸು ಕ್ರಿಸ್ತನಿಗೆ ಅಡ್ಡ ಬೀಳ್ತಾರೆ. ಹಾಗೆ ಮೃದು ಶಕ್ತಿ ಪಾತಾಳ ಶಕ್ತಿ ಯೇಸು ಕರ್ತನಿಗೆ ಹೆಸರಿನಲ್ಲಿ ಯಾತನೆ ಹೊಂದುತ್ತೈತೆ. ಇಂಥ ಸಾಮರ್ಥ್ಯಶಾಲಿಯಾದ ಮಹಾಬಲ ಅದ್ದೂರಿ ಕರ್ತನಾದ ಯೇಸುವಿಗೆ ಯೆಹೋವ ದೇವರು ಕೊಡಲ್ಪಟ್ಟಿದ್ದಾನೆ. ಆ ಯೆಹೋವ ದೇವರು ತನ್ನ ಮಗನನ್ನು ಒಬ್ಬನೇ ಭೂಮಿಯ ಮೇಲೆ ಕಳಿಸುವುದರಲ್ಲಿ ಮನಸ್ಸು ಪಟ್ಟು ಆತನ ಮೂಲಕ ಯಾರು ನಂಬಿಕೆ ಇಡ್ತಾರೋ ಅವರು ಆತನ ರಕ್ತಧಾರೆಯ ಮೂಲಕ ರಕ್ಷಣೆ ಹೊಂದುವ ಒಂದು ವಾಗ್ದಾನ ಮಾಡಿ ಆತನನ್ನು ಭೂಮಿ ಮೇಲೆ ಕಳಿಸ್ತಾನ. ಆತ ಏನು ಅಂತಂದ್ರೆ ಮೋಸ ಹೇಳ್ತಾ ಇದ್ದಾನೆ, ನನ್ನ ಹಾಗೆ ಒಬ್ಬ ಪ್ರವಾದಿ ಏರ್ಪಾಡುವಂತಾನೆ. ಯಾರಾದರೂ ಅವನ ಮೇಲೆ ನಂಬಿಕೆ ಇಡುವುದಾದರೆ ಅವರು ಜೀವ ಹೊಂದುತ್ತಾರೆ, ಬದುಕ್ತಾರೆ. ಯಾರು ಆತನ ಮಾತು ಕೇಳಲ್ಲ, ಸಂಪೂರ್ಣ ನಾಶವಾಗಿ ಹೋಗ್ತಾರೆ ಅಂತ ಹೇಳ್ದ. ಆತನ ಹೆಸರು ಆತನಿಗೆ ಗೊತ್ತಿರಲಿಲ್ಲ, ಆದರೆ ಯಾರ ವಿಷಯದಲ್ಲಿ ಹೇಳ್ದ ಅನ್ನೋದು ಆತನಿಗೆ ಗೊತ್ತಿತ್ತು. ಹೆಸರು ಹೇಳಲಿಲ್ಲ. ಈತನೇ ವಿಷಯದಲ್ಲೇ ನಾನು ಹೇಳ್ತೀನಿ ಅಂತ ಹೇಳಲಿಲ್ಲ. ಅದಕ್ಕೆ ಈ ರೀತಿಯಾಗಿ ದೇವಕುಮಾರನು ತನ್ನ ಒಂದು ಮಹಿಮಾ ಪದವಿಗೆ ಬಂದ. ಆತನು ಭಯಂಕರನು, ಆತ್ಮದಲ್ಲಿಯೂ ಬರದಲ್ಲಿಯೂ ಸಾಮರ್ಥ್ಯವುಳ್ಳ ಪ್ರವಾದಿಯಾಗಿದ್ದನು. ಆತನ ಕಟ್ಟಳೆಗಳು, ಆತನ ನಿಯಮಗಳು ಬಲು ಗಂಭೀರವಾದವುಗಳು. ಯೇಸುವೆ, ನಿನ್ನ ಹೆಸರಿನಲ್ಲಿ ನಾವು ತಂದೆಯಾದ ದೇವರೇ ಕರ್ತನೆ ಯೇಸು ಕ್ರಿಸ್ತನ ಮೂಲಕ ನಿನಗೆ ವಿಜ್ಞಾಪನೆ ಮಾಡ್ತೀವಿ ಅಂತ ಹೇಳುವಾಗ ಆತ ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ವಿಷಯ ಬೇಡ್ಕೋಬೇಕಾದ್ರೆ ತಂದೆಯಾದ ದೇವರನ್ನ ಕ್ರೈಸ್ತನ ಮೂಲಕ ಬೇಡಬೇಕು, ಯೇಸುವಿನ ಹೆಸರಿನಲ್ಲಿ ಬೇಡಬೇಕು ಅಂತ ಹೇಳಿದೆ. ಅದಕ್ಕೆ ದೇವರು ಏನು ಹೇಳಿದಾನೆ, ಯೆಹೋವ ಅಂತ ನಾವು ಹೇಳುವಾಗ ಯೆಹೋವನ ಹೆಸರಿನಲ್ಲಿ ನೀವು ಬೇಡ್ರಿ ಅಂತ ಹೇಳಿಲ್ಲ. ಯೆಹೋವನ ನಮಗೆ ಕಳಿಸಲ್ಪಟ್ಟ ಯೇಸು ಕ್ರಿಸ್ತ ನನ್ನ ಹೆಸರಿನಲ್ಲಿ ನೀವು ಏನಾದರೂ ಬೇಡಿಕೊಳ್ಳಿರಿ. ಇಲ್ಲಿವರೆಗೂ ನೀವು ಬೇಡಿಕೊಂಡಿಲ್ಲ, ಇವತ್ತು ನನ್ನ ಹೆಸರಿನಲ್ಲಿ ಬೇಡಿಕೊಳ್ಳಿರಿ, ಆಗ ನಿಮಗೆ ಸುಗುಣವಾಗುವುದು. ನಾವು ಏನಾದರೂ ಹೊಂದಬೇಕಂತಂದ್ರೆ ಎಲ್ಲ ಥರಟಿ, ಎಲ್ಲ ಒಂದು ಬಿಡುಗಡೆ, ಎಲ್ಲ ಒಂದು ಆಶೀರ್ವಾದ ಕ್ರಿಸ್ತನ ನಾಮದಲ್ಲಿ
ಏನು ಅಂತಂದ್ರೆ ಸಂಪೂರ್ಣವಾಗಿ ತುಂಬಲ್ಪಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಅನ್ನವಿಲ್ಲದಿರುವಿಕೆಯೋ, ವಸ್ತ್ರದಿಲ್ಲದಿರುವಿಕೆಯೋ, ಗಂಡಾಂತರವೋ, ಬಾಧೆಯೋ, ಖಡ್ಗವೋ ಯಾವುದು ನಮ್ಮನ್ನು ಕ್ರಿಸ್ತನಿಂದ ಅಗಲಿಸ್ತೈತೆ? ಯಾವುದೊಂದು ಅಗಲಿಸುವುದಿಲ್ಲ. ಆದರೆ ನಮ್ಮ ಕರ್ತನಾದ ಯೇಸುವನ್ನು ನಮ್ಮನ್ನು ಪ್ರೀತಿಸಿದ್ದಾನೆ. ಹಾಗಾಗಿ ನಮ್ಮನ್ನು ಪ್ರೀತಿಸಿದ ಆತನಾದ ಮೂಲಕ, ಯೇಸು ಕ್ರಿಸ್ತನ ಮೂಲಕ ಸಕಲ ವಿಷಯದಲ್ಲಿ ನೀವು ಸಂಪೂರ್ಣರಾಗ್ತೀರಿ ಅಂತ ಹೇಳಿ ಬರೆದಿದೆ.